ಮೊರಾರ್ಜಿ ವಸತಿ ಶಾಲೆ ವಿದ್ಯಾರ್ಥಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿರುವಂತಹ ಘಟನೆ ಹುಕ್ಕೇರಿಯಲ್ಲಿ ನಡೆದಿದೆ. ಕುಟುಂಬಸ್ಥರಿಂದ ಈಗ ರಸ್ತೆ ತಡೆದು ಪ್ರತಿಭಟನೆ ಕೂಡ ನಡೀತಾ ಇದೆ. ಹಿಡಕಲ್ಲ ಕಾಲುವೆಯಲ್ಲಿ ಈಜಲು ಹೋಗಿ ಬಾಲಕ ಮೃತಪಟ್ಟಿರುವಂತಹ ಶಂಕೆ ವ್ಯಕ್ತವಾಗಿದೆ. ಬಾಲಕ ನೀರಲ್ಲಿ ಮುಳುಗಿ ಸಾವನ್ನಪ್ಪಿರುವಂತಹ ಫೋಟೋ ನಮಗೆ ತೋರಿಸೇ ಇಲ್ಲ ಅಂತೇಳಿ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮಗೆ ಶವ ನೋಡಲು ಕೂಡ ಅವಕಾಶವನ್ನ ಕೊಡ್ತಾ ಇಲ್ಲ ಅಂತ ಆರೋಪಿಸಿದ್ದಾರೆ. ಬಾಲಕನ ಸಾವಿನ ಹಿಂದೆ 108 ಅನುಮಾನಗಳು ಹುಟ್ಟಿಕೊಂಡಿದ್ದು ಕುಟುಂಬಸ್ಥರು ಪೋಷಕರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಹುಕ್ಕೇರಿ ತಾಲೂಕು ಆಸ್ಪತ್ರೆ ಎದುರು ಪೋಷಕರಿಂದ ರಸ್ತೆ ತಡೆದು ಪ್ರತಿಭಟನೆ ಕೂಡ ನಡೀತಾ ಇದೆ. ಮಗನ ಸಾವಿಗೆ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿ ಹೋರಾಟ ನಡೀತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂಜು ಅರಬಾವಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂಜು, ಪೋಷಕರು ಈಗ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ, ಒಂದಷ್ಟು ಆರೋಪಗಳನ್ನು ಕೂಡ ಮಾಡ್ತಿದ್ದಾರೆ. ಏನಿದು ಆರೋಪ? ಹೌದು ನಾಗೇಂದ್ರ ಬಾಬು, ಏನಂತಂದ್ರೆ ನಿನ್ನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಗ್ರಾಮದ ಮೊರಾರ್ಜಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿ ಓರ್ವ ಸಾವನ್ನಪ್ಪಿರ್ತಾರೆ. ಅಂತಂದ್ರೆ ಏನು, ಹಿಡಕಲ್ ಜಲಾಶಯದ ಎಡದಂಡೆ ಕಾಲುವೆಯಲ್ಲಿ ಈಜಲು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಆತ ಮೃತಪಟ್ಟಿರ್ತಾನೆ. ಒಟ್ಟಾರೆ ಅಂತಂದ್ರೆ ಏನು, ಒಟ್ಟಾರೆ 3 ಜನ ಹೋಗಿರ್ತಾರೆ. 3 ಜನ ವಿದ್ಯಾರ್ಥಿಗಳು ಆ ಎಡದಂಡೆ ಕಾಲುವೆ ಮೇಲೆ ಈಜಾಡಬೇಕಂತ ಹೋಗಿರ್ತಾರೆ. ಅದರಲ್ಲಿ ಓರ್ವ ಮೃತಪಟ್ಟಿರ್ತಾನೆ. ಇನ್ನು 2 ಬಾಲಕರು ಏನು ಅಂತಂದ್ರೆ ಏನು, ಅವರು ಬದುಕಿ ವಾಪಸ್ ಬಂದಿರ್ತಾರೆ. ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದ ಕಾರ್ತಿಕ್ ಗಾಡಿವಡ್ಡರ್ ಎಂಬಂತ ಏನು ಬಾಲಕ ಮೃತಪಟ್ಟಿರ್ತಾನೆ. ಆದ್ರೆ ಈಗ ಕುಟುಂಬಸ್ಥರು ಹುಕ್ಕೇರಿ ಪಟ್ಟಣದ ಏನ್ ತಾಲೂಕು ಆಸ್ಪತ್ರೆ ಇದೆ ಅದರ ಎದುರುಗಡೆ ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಇದು ಅಂತಂದ್ರೆ ಏನು, ಈಜಲು ಹೋದಂತ ಸಂದರ್ಭದಲ್ಲಿ ಸಾವನ್ನಪ್ಪಿರುವಂತಹ ಪ್ರಕರಣ ಇದಾಗಿಲ್ಲ, ಇದು ಕೊಲೆ ಆಗಿದೆ. ಯಾಕಂತಂದ್ರೆ ನಾವು ನಿನ್ನೆ ಯಮಕನ್ಮಡಿ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ಅವರು FIR ಅನ್ನ ದಾಖಲು ಮಾಡಿರುವಂತದ್ದು ಈಜಲು ತೆರಳಿದಂತ ಸಂದರ್ಭದಲ್ಲಿ ಮೃತಪಟ್ಟಿದ್ದಾನೆ ಅಂತ ಹೇಳಿ. ಆದ್ರೆ ಅವರು ನಮಗೆ ಮುಖವನ್ನು ಸಹ ನೋಡೋದಕ್ಕೆ ಬಿಟ್ಟಿಲ್ಲ, ಆ ಬಾಡಿಯನ್ನ ಸಹ ನೋಡೋದಕ್ಕೆ ನಮಗೆ ಬಿಟ್ಟಿಲ್ಲ. ಹೀಗಾಗಿ ಈ ಒಂದು ಪ್ರಕರಣ ಏನಿದೆ ಇದು ಅಂತಂದ್ರೆ ಈಜಲು ತೆರಳಿದಂತ ಸಂದರ್ಭದಲ್ಲಿ ಸಾವಾಗಿರುವಂತದ್ದಲ್ಲ, ಇದು ಕೊಲೆ ಆಗಿದೆ ಅಂತ ಹೇಳಿ ಒಂದು ಆರೋಪವನ್ನ ಮಾಡಿ ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ನಿನ್ನೆ ನೀರಿನಲ್ಲಿ ಮುಳುಗಿರೋ ಬಗ್ಗೆ ಯಾವುದೇ ಆದಂತಹ ಅಂತಂದ್ರೆ ಯಾವುದೇ ಫೋಟೋ ಆಗಿರ್ಬೋದು, ಇನ್ಯಾವುದೇ ರೀತಿಯಾದಂತಹ ಸಾಕ್ಷಿಗಳನ್ನ ಸಹ ಏನು ಅವರು ಕೊಟ್ಟಿಲ್ಲ. ಅಷ್ಟೇ ಅಲ್ಲದೇನು ಶವಸಹಕ್ಕೆ ನೋಡೋದಕ್ಕೆ ನಮ್ಗ ಏನೋ ಅವಕಾಶ ನೀಡ್ತಾ ಇಲ್ಲ. ಹೀಗಾಗಿ ನಮಗೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ, ನಮಗೆ ನ್ಯಾಯ ಬೇಕಂತ ಹೇಳಿ ಸಹ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ರಾತ್ರಿ ಸಂದರ್ಭದಲ್ಲಿ ಯಮಕನ್ಮಡಿ ಪೊಲೀಸ್ ಠಾಣೆ ಸಂದರ್ಭದಲ್ಲೂ ಸಹ ಹಣದ ಆಮಿಷನ್ನ ಓರ್ವ ಅನಾಮಿಕ ವ್ಯಕ್ತಿಯೇ ಒಡ್ಡಿರುವಂತದ್ದು. ಅಂತಂದ್ರೆ ಏನು, ಆ ವ್ಯಕ್ತಿಯನ್ನ ಸಹ ಇವರು ಕುಟುಂಬಸ್ಥರು ಸಹ ಬೆನ್ನತ್ತಾರೆ. ಇದು ಸಾವಲ್ಲ, ಕೊಲೆ ಅಂತ ಹೇಳಿ ಕುಟುಂಬಸ್ಥರು ಪಟ್ಟನ್ನ ಹಿಡಿದು ಈಗ ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಮೊರಾರ್ಜಿ ವಸತಿ ಶಾಲೆ ವಿದ್ಯಾರ್ಥಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿರುವಂತಹ ಘಟನೆ ಹುಕ್ಕೇರಿಯಲ್ಲಿ ನಡೆದಿದೆ. ಕುಟುಂಬಸ್ಥರಿಂದ ಈಗ ರಸ್ತೆ ತಡೆದು ಪ್ರತಿಭಟನೆ ಕೂಡ ನಡೀತಾ ಇದೆ. ಹಿಡಕಲ್ಲ ಕಾಲುವೆಯಲ್ಲಿ ಈಜಲು ಹೋಗಿ ಬಾಲಕ ಮೃತಪಟ್ಟಿರುವಂತಹ ಶಂಕೆ ವ್ಯಕ್ತವಾಗಿದೆ. ಬಾಲಕ ನೀರಲ್ಲಿ ಮುಳುಗಿ ಸಾವನ್ನಪ್ಪಿರುವಂತಹ ಫೋಟೋ ನಮಗೆ ತೋರಿಸೇ ಇಲ್ಲ ಅಂತೇಳಿ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮಗೆ ಶವ ನೋಡಲು ಕೂಡ ಅವಕಾಶವನ್ನ ಕೊಡ್ತಾ ಇಲ್ಲ ಅಂತ ಆರೋಪಿಸಿದ್ದಾರೆ. ಬಾಲಕನ ಸಾವಿನ ಹಿಂದೆ 108 ಅನುಮಾನಗಳು ಹುಟ್ಟಿಕೊಂಡಿದ್ದು ಕುಟುಂಬಸ್ಥರು ಪೋಷಕರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಹುಕ್ಕೇರಿ ತಾಲೂಕು ಆಸ್ಪತ್ರೆ ಎದುರು ಪೋಷಕರಿಂದ ರಸ್ತೆ ತಡೆದು ಪ್ರತಿಭಟನೆ ಕೂಡ ನಡೀತಾ ಇದೆ. ಮಗನ ಸಾವಿಗೆ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿ ಹೋರಾಟ ನಡೀತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂಜು ಅರಬಾವಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂಜು, ಪೋಷಕರು ಈಗ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ, ಒಂದಷ್ಟು ಆರೋಪಗಳನ್ನು ಕೂಡ ಮಾಡ್ತಿದ್ದಾರೆ. ಏನಿದು ಆರೋಪ? ಹೌದು ನಾಗೇಂದ್ರ ಬಾಬು, ಏನಂತಂದ್ರೆ ನಿನ್ನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ
ಹಿಡಕಲ್ ಗ್ರಾಮದ ಮೊರಾರ್ಜಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿ ಓರ್ವ ಸಾವನ್ನಪ್ಪಿರ್ತಾರೆ. ಅಂತಂದ್ರೆ ಏನು, ಹಿಡಕಲ್ ಜಲಾಶಯದ ಎಡದಂಡೆ ಕಾಲುವೆಯಲ್ಲಿ ಈಜಲು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಆತ ಮೃತಪಟ್ಟಿರ್ತಾನೆ. ಒಟ್ಟಾರೆ ಅಂತಂದ್ರೆ ಏನು, ಒಟ್ಟಾರೆ 3 ಜನ ಹೋಗಿರ್ತಾರೆ. 3 ಜನ ವಿದ್ಯಾರ್ಥಿಗಳು ಆ ಎಡದಂಡೆ ಕಾಲುವೆ ಮೇಲೆ ಈಜಾಡೋದಕ್ಕಂತ ಹೋಗಿರ್ತಾರೆ. ಅದರಲ್ಲಿ ಓರ್ವ ಮೃತಪಟ್ಟಿರ್ತಾನೆ. ಇನ್ನು ಇಬ್ಬರು ಬಾಲಕರು ಏನು ಅಂತಂದ್ರೇನು ಅವರು ಬದುಕಿ ವಾಪಸ್ ಬಂದಿರ್ತಾರೆ. ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದ ಕಾರ್ತಿಕ್ ಗಾಡಿವಡ್ಡರ್ ಎಂಬಂತ ಏನು ಬಾಲಕ ಮೃತಪಟ್ಟಿರ್ತಾನೆ. ಆದ್ರೆ ಈಗ ಕುಟುಂಬಸ್ಥರು ಹುಕ್ಕೇರಿ ಪಟ್ಟಣದ ಏನ್ ತಾಲೂಕು ಆಸ್ಪತ್ರೆ ಇದೆ ಅದರ ಎದುರುಗಡೆ ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಇದು ಅಂತಂದ್ರೆ ಏನು, ಈಜಲು ಹೋದಂತ ಸಂದರ್ಭದಲ್ಲಿ ಸಾವನ್ನಪ್ಪಿರುವಂತಹ ಪ್ರಕರಣ ಇದಾಗಿಲ್ಲ, ಇದು ಕೊಲೆ ಆಗಿದೆ. ಯಾಕಂತಂದ್ರೆ ನಾವು ನಿನ್ನೆ ಯಮಕನಮಡಿ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ಅವರು FIR ಅನ್ನ ದಾಖಲು ಮಾಡಿರುವಂತದ್ದು ಈಜಲು ತೆರಳಿದಂತ ಸಂದರ್ಭದಲ್ಲಿ ಮೃತಪಟ್ಟಿದ್ದಾನೆ ಅಂತ ಹೇಳಿ. ಆದ್ರೆ ಅವರು ನಮಗೆ ಮುಖವನ್ನು ಸಹ ನೋಡೋದಕ್ಕೆ ಬಿಟ್ಟಿಲ್ಲ, ಆ ಬಾಡಿಯನ್ನ ಸಹ ನೋಡೋದಕ್ಕೆ ನಮಗೆ ಬಿಟ್ಟಿಲ್ಲ. ಹೀಗಾಗಿ ಈ ಒಂದು ಪ್ರಕರಣ ಏನಿದೆ ಇದು ಅಂತಂದ್ರೆ ಈಜಲು ತೆರಳಿದಂತ ಸಂದರ್ಭದಲ್ಲಿ ಸಾವಾಗಿರುವಂತದ್ದಲ್ಲ, ಇದು ಕೊಲೆ ಆಗಿದೆ ಅಂತ ಹೇಳಿ ಒಂದು ಆರೋಪವನ್ನ ಮಾಡಿ ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ನಿನ್ನೆ ನೀರಿನಲ್ಲಿ ಮುಳುಗಿರೋ ಬಗ್ಗೆ ಯಾವುದೇ ಆದಂತಹ ಅಂತಂದ್ರೆ ಯಾವುದೇ ಫೋಟೋ ಆಗಿರ್ಬೋದು, ಇನ್ಯಾವುದೇ ರೀತಿಯಾದಂತಹ ಸಾಕ್ಷಿಗಳನ್ನ ಸಹ ಏನು ಅವರು ಕೊಟ್ಟಿಲ್ಲ. ಅಷ್ಟೇ ಅಲ್ಲದೇನು ಶವಸಹಕ್ಕೆ ನೋಡೋದಕ್ಕೆ ನಮ್ಗೆ ಏನೋ ಅವಕಾಶ ನೀಡ್ತಾ ಇಲ್ಲ. ಹೀಗಾಗಿ ನಮಗೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ, ನಮಗೆ ನ್ಯಾಯ ಬೇಕಂತ ಹೇಳಿ ಸಹ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ರಾತ್ರಿ ಸಂದರ್ಭದಲ್ಲಿ ಯಮಕನಮಡಿ ಪೊಲೀಸ್ ಠಾಣೆ ಸಂದರ್ಭದಲ್ಲೂ ಸಹ ಹಣದ ಆಮಿಷನ್ನ ಓರ್ವ ಅನಾಮಿಕ ವ್ಯಕ್ತಿಯೇ ಒಡ್ಡಿರುವಂತದ್ದು. ಅಂತಂದ್ರೆ ಏನು, ಆ ವ್ಯಕ್ತಿಯನ್ನ ಸಹ ಇವರು ಕುಟುಂಬಸ್ಥರು ಸಹ ಬೆನ್ನತ್ತಾರೆ. ಇದು ಸಾವಲ್ಲ, ಕೊಲೆ ಅಂತ ಹೇಳಿ ಕುಟುಂಬಸ್ಥರು ಪಟ್ಟನ್ನ ಹಿಡಿದು ಈಗ ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಮೊರಾರ್ಜಿ ವಸತಿ ಶಾಲೆ ವಿದ್ಯಾರ್ಥಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿರುವಂತಹ ಘಟನೆ ಹುಕ್ಕೇರಿಯಲ್ಲಿ ನಡೆದಿದೆ. ಕುಟುಂಬಸ್ಥರಿಂದ ಈಗ ರಸ್ತೆ ತಡೆದು ಪ್ರತಿಭಟನೆ ಕೂಡ ನಡೀತಾ ಇದೆ. ಹಿಡಕಲ್ಲ ಕಾಲುವೆಯಲ್ಲಿ ಈಜಲು ಹೋಗಿ ಬಾಲಕ ಮೃತಪಟ್ಟಿರುವಂತಹ ಶಂಕೆ ವ್ಯಕ್ತವಾಗಿದೆ. ಬಾಲಕ ನೀರಲ್ಲಿ ಮುಳುಗಿ ಸಾವನ್ನಪ್ಪಿರುವಂತಹ ಫೋಟೋ ನಮಗೆ ತೋರಿಸೇ ಇಲ್ಲ ಅಂತೇಳಿ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮಗೆ ಶವ ನೋಡಲು ಕೂಡ ಅವಕಾಶವನ್ನ ಕೊಡ್ತಾ ಇಲ್ಲ ಅಂತ ಆರೋಪಿಸಿದ್ದಾರೆ. ಬಾಲಕನ ಸಾವಿನ ಹಿಂದೆ 108 ಅನುಮಾನಗಳು ಹುಟ್ಟಿಕೊಂಡಿದ್ದು ಕುಟುಂಬಸ್ಥರು, ಪೋಷಕರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಹುಕ್ಕೇರಿ ತಾಲೂಕು ಆಸ್ಪತ್ರೆ ಎದುರು ಪೋಷಕರಿಂದ ರಸ್ತೆ ತಡೆದು ಪ್ರತಿಭಟನೆ ಕೂಡ ನಡೀತಾ ಇದೆ. ಮಗನ ಸಾವಿಗೆ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿ ಹೋರಾಟ ನಡೀತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂಜು ಅರಬಾವಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂಜು, ಪೋಷಕರು ಈಗ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ, ಒಂದಷ್ಟು ಆರೋಪಗಳನ್ನು ಕೂಡ ಮಾಡ್ತಿದ್ದಾರೆ. ಏನಿದು ಆರೋಪ? ಹೌದು ನಾಗೇಂದ್ರ ಬಾಬು, ಏನಂತಂದ್ರೆ ನಿನ್ನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಗ್ರಾಮದ ಮೊರಾರ್ಜಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿ ಓರ್ವ ಸಾವನ್ನಪ್ಪಿರ್ತಾರೆ. ಅಂತಂದ್ರೆ ಏನು, ಹಿಡಕಲ್ ಜಲಾಶಯದ ಎಡದಂಡೆ ಕಾಲುವೆಯಲ್ಲಿ ಈಜಲು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಆತ ಮೃತಪಟ್ಟಿರ್ತಾನೆ. ಒಟ್ಟಾರೆ ಅಂತಂದ್ರೆ ಏನು, ಒಟ್ಟಾರೆ 3 ಜನ ಹೋಗಿರ್ತಾರೆ. 3 ಜನ ವಿದ್ಯಾರ್ಥಿಗಳು ಆ ಎಡದಂಡೆ ಕಾಲುವೆ ಮೇಲೆ ಈಜಾಡೋದಕ್ಕಂತ ಹೋಗಿರ್ತಾರೆ. ಅದರಲ್ಲಿ ಓರ್ವ ಮೃತಪಟ್ಟಿರ್ತಾನೆ. ಇನ್ನು ಇಬ್ಬರು ಬಾಲಕರು ಏನು ಅಂತಂದ್ರೇನು ಅವರು ಬದುಕಿ ವಾಪಸ್ ಬಂದಿರ್ತಾರೆ. ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದ ಕಾರ್ತಿಕ್ ಗಾಡಿವಡ್ಡರ್ ಎಂಬಂತ ಏನು ಬಾಲಕ ಮೃತಪಟ್ಟಿರ್ತಾನೆ. ಆದ್ರೆ ಈಗ ಕುಟುಂಬಸ್ಥರು ಹುಕ್ಕೇರಿ ಪಟ್ಟಣದ ಏನ್ ತಾಲೂಕು ಆಸ್ಪತ್ರೆ ಇದೆ ಅದರ ಎದುರುಗಡೆ ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಇದು ಅಂತಂದ್ರೆ ಏನು, ಈಜಲು ಹೋದಂತ ಸಂದರ್ಭದಲ್ಲಿ ಸಾವನ್ನಪ್ಪಿರುವಂತಹ ಪ್ರಕರಣ ಇದಾಗಿಲ್ಲ, ಇದು ಕೊಲೆ ಆಗಿದೆ. ಯಾಕಂತಂದ್ರೆ ನಾವು ನಿನ್ನೆ ಯಮಕನಮಡಿ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ಅವರು FIR ಅನ್ನ ದಾಖಲು ಮಾಡಿರುವಂತದ್ದು ಈಜಲು ತೆರಳಿದಂತ ಸಂದರ್ಭದಲ್ಲಿ ಮೃತಪಟ್ಟಿದ್ದಾನೆ ಅಂತ ಹೇಳಿ. ಆದ್ರೆ ಅವರು ನಮಗೆ ಮುಖವನ್ನು ಸಹ ನೋಡೋದಕ್ಕೆ ಬಿಟ್ಟಿಲ್ಲ, ಆ ಬಾಡಿಯನ್ನ ಸಹ ನೋಡೋದಕ್ಕೆ ನಮಗೆ ಬಿಟ್ಟಿಲ್ಲ. ಹೀಗಾಗಿ ಈ ಒಂದು ಪ್ರಕರಣ ಏನಿದೆ ಇದು ಅಂತಂದ್ರೆ ಈಜಲು ತೆರಳಿದಂತ ಸಂದರ್ಭದಲ್ಲಿ ಸಾವಾಗಿರುವಂತದ್ದಲ್ಲ, ಇದು ಕೊಲೆ ಆಗಿದೆ ಅಂತ ಹೇಳಿ ಒಂದು ಆರೋಪವನ್ನ ಮಾಡಿ ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ನಿನ್ನೆ ನೀರಿನಲ್ಲಿ ಮುಳುಗಿರೋ ಬಗ್ಗೆ ಯಾವುದೇ ಆದಂತಹ ಅಂತಂದ್ರೆ ಯಾವುದೇ ಫೋಟೋ ಆಗಿರ್ಬೋದು, ಇನ್ಯಾವುದೇ ರೀತಿಯಾದಂತಹ ಸಾಕ್ಷಿಗಳನ್ನ ಸಹ ಏನು ಅವರು ಕೊಟ್ಟಿಲ್ಲ. ಅಷ್ಟೇ ಅಲ್ಲದೇನು ಶವಸಹಕ್ಕೆ ನೋಡೋದಕ್ಕೆ ನಮ್ಗೆ ಏನೋ ಅವಕಾಶ ನೀಡ್ತಾ ಇಲ್ಲ. ಹೀಗಾಗಿ ನಮಗೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ, ನಮಗೆ ನ್ಯಾಯ ಬೇಕಂತ ಹೇಳಿ ಸಹ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ರಾತ್ರಿ ಸಂದರ್ಭದಲ್ಲಿ ಯಮಕನಮಡಿ ಪೊಲೀಸ್ ಠಾಣೆ ಸಂದರ್ಭದಲ್ಲೂ ಸಹ ಹಣದ ಆಮಿಷನ್ನ ಓರ್ವ ಅನಾಮಿಕ ವ್ಯಕ್ತಿಯೇ ಒಡ್ಡಿರುವಂತದ್ದು. ಅಂತಂದ್ರೆ ಏನು, ಆ ವ್ಯಕ್ತಿಯನ್ನ ಸಹ ಇವರು ಕುಟುಂಬಸ್ಥರು ಸಹ ಬೆನ್ನತ್ತಾರೆ. ಇದು ಸಾವಲ್ಲ, ಕೊಲೆ ಅಂತ ಹೇಳಿ ಕುಟುಂಬಸ್ಥರು ಪಟ್ಟನ್ನ ಹಿಡಿದು ಈಗ ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ನಾಗೇಂದ್ರ ಬಾಬು.
ಓಕೆ, ಥ್ಯಾಂಕ್ ಯು ಸಂಜು ನಿಮ್ಮೆಲ್ಲ ಮಾಹಿತಿಗಾಗಿ.